ಇಬ್ಬರ ಸಂಬಂಧ ಯಾವ ರೀತಿಯದ್ದು ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ ತನಿಖೆಯ ಸಂದರ್ಭದಲ್ಲಿ. ಪೊಲೀಸರು ಈ ಇಬ್ಬರ ಮಧ್ಯೆ ನಡೆದಿರುವಂತ ಮಾತುಕತೆ ಅಂದ್ರೆ ಅವರಿಬ್ಬರ ಮಧ್ಯೆ ವಾಟ್ಸ್ಆಪ್ ಅಲ್ಲಿ ಆಗಿರುವಂತ ಮಾತುಕತೆ, ಇಬ್ಬರು ಅಂತಂದ್ರೆ ಪವಿತ್ರ ಗೌಡ ಮತ್ತು ದರ್ಶನ್, ಅದನ್ನ ಚಾರ್ಜ್ ಶೀಟ್ ಅಲ್ಲಿ ಇನ್ಕ್ಲೂಡ್ ಮಾಡಿಕೊಂಡಿದ್ದಾರೆ. ಕಾರಣ ಅವರ ಸಂಬಂಧದ ತೀವ್ರತೆ ಗೊತ್ತಾಗ್ಲಿ ಅಂತ. ಇಲ್ಲಿ ನನ್ನ ಸಹೋದ್ಯೋಗಿ ವಿದ್ಯಶ್ರೀ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಒಂದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ನಾವು ವಿಜಯಲಕ್ಷ್ಮಿ ಅವರ ಹೇಳಿಕೆಯೇ ಸತ್ಯ ಅಂತ ಭಾವಿಸೋದಾದ್ರೆ ಪವಿತ್ರ ಗೌಡ ಟ್ರ್ಯಾಪ್ ಮಾಡಿದ್ದು ಕೇವಲ ರೇಣುಕಾ ಸ್ವಾಮಿಯನ್ನಲ್ಲ, ದರ್ಶನ್ ಅನ್ನ ಕೂಡ ಟ್ರ್ಯಾಪ್ ಮಾಡಿದ್ಲು ಪವಿತ್ರ ಗೌಡ 2014ರಲ್ಲಿ. ಇಟ್ಸ್ ಅ ಕ್ಲಾಸಿಕ್ ಕೇಸ್ ಆಫ್ ಹನಿ ಟ್ರ್ಯಾಪ್. ದರ್ಶನ್ ಹನಿ ಟ್ರ್ಯಾಪ್ಗೆ ಒಳಗಾಗಿರೋದು ಅಂತ ವಿಜಯಲಕ್ಷ್ಮಿ ಹೇಳ್ತಾ ಇರೋದು. ಮೋಹಕ ಜಾಲಕ್ಕೆ, ಪವಿತ್ರ ಗೌಡ ಬೀಸಿದಂತ ಮೋಹಕ ಜಾಲಕ್ಕೆ ಬಿದ್ದು ದರ್ಶನ್ ಬಲಿಪಶುವಾಗಿದ್ದಾನೆ 2014ರಲ್ಲೇ. ಮತ್ತು ಆಕೆ ಎಂತ ಖತರ್ನಾಕು ಅಂತಂದ್ರೆ, ಇದು ನನ್ನ ಹೇಳಿಕೆಯಲ್ಲ, ವಿಜಯಲಕ್ಷ್ಮಿ ಅವರು ಕೊಟ್ಟಿರುವಂತ ಹೇಳಿಕೆ. ಹಾರ್ಡ್ ಡಿಸ್ಕು ಮತ್ತು ಅದಕ್ಕೆ ಬೇಕಾದಂತ ಡಾಕ್ಯುಮೆಂಟ್ ಅನ್ನ ಇಟ್ಕೊಂಡು ಹೆದರಿಸ್ತೀನಿ, ಮಾಧ್ಯಮಕ್ಕೆ ರಿಲೀಸ್ ಮಾಡ್ತೀನಿ ಅಂತ ಪವಿತ್ರ ಗೌಡ ಹೇಳ್ತಾ ಬಂದ್ಲು 2014ರಿಂದಲೂ. ದರ್ಶನ್ ಎಷ್ಟು ಪೆದ್ದ ಅಂತಂದ್ರೆ ಇದು ಯಾವುದೂ ಕೂಡ ಅರ್ಥ ಆಗ್ಲಿಲ್ಲ. ಕೊನೆಗೂ ಕೂಡ ಆತ ಬುದ್ಧಿವಂತರ ಪೋಸ್ ಕೊಡೋನು, ಏನೇನೋ ಭಾಷಣ ಮಾಡೋನು. ಅವನ ಕತೆ ಹೆಂಗಾಯ್ತು ಅಂತಂದ್ರೆ ಈ ಕೇಸಲ್ಲಿ ಸಿಕ್ಕೊಂಡು ಜೈಲಿಗೆ ಹೋಗುವಂತ ಸ್ಥಿತಿ. ಹನಿ ಟ್ರ್ಯಾಪ್ ಇದು, ದರ್ಶನ್ ಹನಿ ಟ್ರ್ಯಾಪ್ಗೆ ಒಳಗಾಗಿರೋದು ಅಂತ ವಿಜಯಲಕ್ಷ್ಮಿ ಅವರ ಸ್ಟೇಟ್ಮೆಂಟ್ ಅಲ್ಲಿ ಗೊತ್ತಾಗ್ತಾ ಇದೆ. ಹನಿ ಟ್ರ್ಯಾಪ್ನ ಕೆಡ್ಡಾಗೆ ದರ್ಶನ್ ಅನ್ನ ಬೀಳಿಸಿ ತನಗೆ ಬೇಕಾಗಿದ್ದನ್ನು ಎಲ್ಲವನ್ನೂ ಪಡ್ಕೊಂಡ್ಲು ಪವಿತ್ರ ಗೌಡ.